ಉತ್ತರ ನಟ ಏನು ಚೇತನ್ ಅಹಿಂಸಾ ಅವ್ರು ನಮ್ಮ ಜೊತೆ ಇದ್ದಾರೆ. ಉತ್ತರ ಕರ್ನಾಟಕದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಏನು ಸರ್ ವಿಶೇಷ ಉತ್ತರ ಕರ್ನಾಟಕ ಪ್ರವಾಸ? ಉತ್ತರ ಕರ್ನಾಟಕ ನಮಗೆ ಎಷ್ಟೋ ಶತಮಾನಗಳಿಂದ ಮತ್ತು ಎಸ್ಪೆಷಲಿ 75 ವರ್ಷದಿಂದ ಭಾಳ ನೆಗ್ಲೆಕ್ಟ್ ಆಗಿದೆ. ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಈ ಡೆಲ್ಲಿಯನ್ ಹಿಂದಿ ಪಕ್ಷಗಳ ಉದ್ದೇಶ ಏನಂದರೆ ಬರೀ ಅಧಿಕಾರದ ವಿಸ್ತರಣೆ ಹೊರತು ಜನರ ಬದುಕನ್ನು ಉತ್ತಮಗೊಳಿಸೋ ಉದ್ದೇಶ ಇಲ್ಲ. ಸೊ ನಮಗೊಂದು ಪ್ರಾದೇಶಿಕವಾಗಿ ನಾವು ಹೆಂಗೆ ಕೆಲಸ ಮಾಡ್ಬೋದು, ಈ ಒಂದು ನಿರ್ಲಕ್ಷ್ಯ ಆಗಿರೋ ಭಾಗಗಳು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ, ಕಿತ್ತೂರು ಕರ್ನಾಟಕ, ಈ ಭಾಗಗಳಿಗೆ ಹೆಂಗೆ ನಾವು ಫೋಕಸ್ ಮಾಡಿ ನಮಗೆ ಬರೀ ಬೆಂಗಳೂರನ್ನ ಇನ್ನೂ ಬೆಳೆಯೋರೇ ಬೆಳೆದು ಅಲ್ಲಿ ನಾಶ ಮಾಡೋದಾಗದೆ ನಾವು ಒಂದು ಈ ಭಾಗಗಳಿಗೆ ಹೆಂಗೆ ಬೆನಿಫಿಟ್ ಮಾಡ್ಬೋದು, ಹೆಂಗೆ ಅಭಿವೃದ್ಧಿ ಮಾಡ್ಬೋದು, ಹೆಂಗೆ ಜನರ ಜೀವನಕ್ಕೆ ಒಳ್ಳೆಯದು ಮಾಡ್ಬೋದು ಅನ್ನೋ ಕಾರಣಕ್ಕೆ ಹುಬ್ಳಿಗೆ ಬಂದು ಎಲ್ಲ ವಿಚಾರವಂತರ ಮುಖಾಂತರ ನಾವು ಚರ್ಚೆ ಮಾಡಿ ನಾವು ಇದನ್ನು ಜೊತೆಗೆ ಸೇರಿ ನಾವು ತೊಗೊಂಡೋಗಿ ಕೆಲಸ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು, ಅಂದರೆ ಏನು ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ರಿ ಅಂತ ಸಾಕಷ್ಟು ಜನಪರ ಒಕ್ಕೂಟಗಳು ಮತ್ತೆ ಮುನ್ನೆಲೆಗೆ ತಂದಿರತಕ್ಕಂಥದ್ದು, ಅದ್ರ ಬಗ್ಗೆ ತಾವು ಹೇಳಿದ್ರೆ ನೋಡಿ. ಪ್ರತ್ಯೇಕ ರಾಜ್ಯ ಬೇಕಿದ್ದರೆ ಭಾಳ ಮುಖ್ಯವಾಗಿ ದುಡ್ಡು ಮುಖ್ಯ ಆಗುತ್ತೆ. ನಮಗೆ ದುಡ್ಡು ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿ ಆ ದುಡ್ಡು ಬರೀ ದುಡ್ಡಿರೋರಿಗೆ ಹೋಗೋದಕ್ಕಿಂತ ಆ ದುಡ್ಡನ್ನು ಹೆಂಗೆ ಉತ್ತರ ಕರ್ನಾಟಕಕ್ಕೆ ಬೆನಿಫಿಟ್ ಮಾಡ್ಬೋದು, ನಮಗೆ ಈ ಮಧ್ಯ ಕಲ್ಯಾಣ ಕಿತ್ತೂರು ಕರ್ನಾಟಕ ಜೀವನಕ್ಕೆ ಒಳ್ಳೇದು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು, ಉದ್ಯೋಗ ಸೃಷ್ಟಿ ಮಾಡ್ಬೋದು. ಇದೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡಬೇಕು ಹೊರತು ಈ ಪ್ರತ್ಯೇಕ ರಾಜ್ಯಕ್ಕೂ ಯಾಕೆ ಬಂದಿದೆ ಅಂದರೆ ನನ್ನ ಕಣ್ಣಲ್ಲಿ ಅನ್ಯಾಯ ಆಗಿದೆ. ಇಷ್ಟು ವರ್ಷಗಳಿಂದ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಆಗ್ತಾ ಇದೆ, ಇವತ್ತಿಗೂ ಅನ್ಯಾಯ ಆಗ್ತಾ ಇದೆ. ಸೊ ಆ ದಿಕ್ಕಿನಲ್ಲಿ ಆ ಕೂಗು ನನಗೆ ಬಂದಿರೋದು ಅರ್ಥ ಆಗುತ್ತೆ, ಆದರೆ ಆ ಕೂಗನ್ನು ಕಾರ್ಯರೂಪಕ್ಕೆ ತರೋ ಪ್ರಶ್ನೆ ಬರಲ್ಲ. ನಿಜವಾಗ್ಲೂ ಬೆಂಗಳೂರಿಂದ ಇಲ್ಲಿ ತಂದು ನಾವು ಹೆಂಗೆ ಜನಪರವಾಗಿ ಒಂದು ರೀತಿ ಸಮಾಜ ದಿಕ್ಕಿನಲ್ಲಿ ಭೌಗೋಳಿಕ ನ್ಯಾಯ ಹೆಂಗೆ ಒದಗಿಸ್ಬೋದು. ನೀವು ನೋಡಿ, ತೆಲಂಗಾಣದಲ್ಲಿ ಯಾಕೆ ಅದು ಯಶಸ್ವಿ ಆಯಿತು ಅಂದರೆ ಹೈದರಾಬಾದು ತೆಲಂಗಾಣಕ್ಕೆ ಹೋಯಿತು, ಅದು ಮೇಜರ್ ಸೆಂಟರ್. ಇಲ್ಲಿ ಹಂಗಾಗದೇ ಇದ್ದಾಗ ಇನ್ನೂ ತೊಂದರೆ ಆಗುತ್ತೆ. ಸೊ ನನಗೆ ಕೂಗು ಬಂದಿರೋದು ಅರ್ಥ ಆಗುತ್ತೆ. ಬಟ್ ಮೇಯ್ನ್ ಏನಂದರೆ ಅಖಂಡ ಕರ್ನಾಟಕ ಬೆಳೆಸೋದು ನಮ್ಮ ಉದ್ದೇಶ ಅಂದರೆ ಒಂದು ಪ್ರಾದೇಶಿಕ ಶಕ್ತಿ ಭಾಳ ಮುಖ್ಯ. ಆ ದಿಕ್ಕನ್ನ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್. ಪ್ರಮುಖವಾಗಿ ತಾರತಮ್ಯ ತಾವು ಕೂಡ ಹೇಳಿದ್ರಿ. ಯಾಕಂದರೆ ದಕ್ಷಿಣ ಕರ್ನಾಟಕಕ್ಕೆ ಏನು ಹಣವನ್ನು ಮೀಸಲಿಡ್ತಾರೆ, ಉತ್ತರ ಕರ್ನಾಟಕ ಭಾಗಕ್ಕೆ ಸಾಕಷ್ಟು ಒಂದು ತಾರತಮ್ಯ ಮಾಡ್ತಾರೆ ಅಂತ ಸಾಕಷ್ಟು ಕೂಗು ಕೂಡ. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ? ಹೌದು, ನಮಗೆ ಬರೀ ಹಣವನ್ನು ಮೀಸಲಿಡೋದಷ್ಟೇ ಅಲ್ಲ, ಅದನ್ನು ಡೈರೆಕ್ಟಾಗಿ ತಲುಪಿಸ್ಬೇಕು. ಅದು ಅಭಿವೃದ್ಧಿ ರೀತಿ ಪ್ಲಾನಿಂಗ್ ಆಗಬೇಕು. ಇವತ್ತು ಏನಾಗ್ತಾ ಇದೆ, ಕೊಪ್ಪಳದಲ್ಲಿ ಬೇರೆ ಬೇರೆ ಕಡೆ ಜಿಂದಾಲ್ ಅಂತ ಬೇರೆ ಬೇರೆ ಫ್ಯಾಕ್ಟ್ರೀಸ್ ಬಂದು ಇನ್ನೂ ನಾಶ ಆಗ್ತಾ ಇದೆ. ಹೊಳಲ್ಕೆರೆ ಈ ಥರ ಬೇರೆ ಬೇರೆ ಕಡೆಗಳು ಸಂಡೂರಿನಲ್ಲಿ ಮೈನಿಂಗ್ ಬಂದು ಇನ್ನೂ ನಾಶ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಅದೆಲ್ಲ ಕಡಿಮೆ ಮಾಡಿ ಕಡಿವಾಣ ಹಾಕಿ ನಮ್ಮ ಜಾಗಗಳಿಗೆ ಒಂದು ಈಕೋ ಫ್ರೆಂಡ್ಲಿ ಒಂದು ಜನರ ಬದುಕಿಗೆ ಹೆಂಗೆ ಒಂದು ಉದ್ಯೋಗ ಯುವಕರಿಗೆ ನಾವು ಸ್ಥಾಪನೆ ಮಾಡ್ಬೋದು, ಒಂದು ಪ್ಲ್ಯಾನ್ಗಳು, ಒಂದು ಕಲ್ಯಾಣ ಕರ್ನಾಟಕ ಪ್ಲ್ಯಾನು, ಒಂದು ಕಿತ್ತೂರು ಕರ್ನಾಟಕ ಪ್ಲ್ಯಾನು, ಒಂದು ಮಧ್ಯ ಕರ್ನಾಟಕ ಪ್ಲ್ಯಾನ್ ಅಂತ ಮಾಡಿ ಈ ಭಾಗಗಳು ಫೋಕಸ್ ಮಾಡಿದ್ರೆ ನಿಜವಾಗ್ಲೂ ಕರ್ನಾಟಕಕ್ಕೆ ಒಳ್ಳೆಯದಾಗುತ್ತೆ. ನಮಗಾಗಿರೋ ಅನ್ಯಾಯ ಮುಂದಿನ ತಲೆಮಾರುಗಳು ಆಗದೆ ನೋಡ್ಕೊಳ್ಳೋದೇ ಬೆಂಗಳೂರಿಗೂ ಒಳ್ಳೆಯದಾಗುತ್ತೆ.